ಲೈಫ್ನಲ್ಲಿ ನಮ್ಮ ಎದುರುಗಡೆ ನಡೆಯುವಂಥ ಕೆಲವೊಂದು ಆಕ್ಟಿವಿಟಿಗಳು ನಮ್ಮ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಳಗ್ಗೆ ಎದ್ಬಿಟ್ಟು ನೀವು ಕಾಫಿ ಟೀ ಕುಡಿತಾ ಇರ್ತೀರ ಫ್ಯಾಮಿಲಿ ಮೆಂಬರ್ಸ್ ಎದುರುಗಡೆ. ಅಂದರೆ ನೀವು ಟೀ ಕುಡಿಯುವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಎದುರುಗಡೆ ಕೂತಿರ್ತಾರೆ. ಅವ್ರ ಜೊತೆಗೆ ಒಂದು ಒಳ್ಳೆ ಹರಟೆ ಹೊಡಿತಾ ಇರ್ತೀರಾ, ಖುಷಿಯಾಗಿ ಟೀ ಕುಡಿತಾ ಇರ್ತೀರಾ. ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಏನಿದು ಟೀ ಕುಡಿಯೋದು ಅಂಥದ್ದು ಏನು, ಇದಕ್ಕೆ ಅಂಥ ಬೆಲೆ ಏನಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಇಲ್ಲ ರೀ, ಅದಕ್ಕೆ ತುಂಬ ಬೆಲೆ ಇದೆ. ಅದಕ್ಕೆ ಬೆಲೆ ಏನಿದೆ ಅಂತ, ಅದಕ್ಕೆ ಬೆಲೆ ಎಷ್ಟಿದೆ ಅಂತ ನೀವೇನಾದ್ರು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಬೆಲೆ ಯಾರ ಕೈಯಿಂದಲೂ ಕಟ್ಟೋದಕ್ಕಾಗೋದಿಲ್ಲ. ಅದಕ್ಕಿರುವಂಥ ಬೆಲೆ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಈಗ ನೀವು ಕೂತ್ಬಿಟ್ಟು ಫ್ಯಾಮಿಲಿ ಮೆಂಬರ್ ಜೊತೆಗೆ ಟೀ ಕುಡಿತಾ ಇದ್ದೀರಾ ಅಂದರೆ, ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗಳಿದ್ದಾರೆ. ಅವರಿಗೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಖುಷಿಯಾಗಿ ಅವರ ಮನಸ್ಸಿಂದ ಅವರು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಈಗ ಯಾರಾದರೂ ನಮ್ಮ ಜೊತೆಗೆ ಖುಷಿಯಾಗಿರ್ಬೇಕಾದ್ರೆ ಅದಕ್ಕೆ ಏನು ಬೆಲೆ ಇದೆ ಹೇಳಿ? ನಾವು ಅವ್ರಿಗೆ ಯಾವಾಗಲೂ ಹರ್ಟ್ ಮಾಡದೇ ಇರೋ ಥರ ಅವರ ಜೊತೆಗೆ ನಾವು ಚೆನ್ನಾಗಿದ್ರೆ ತಾನೆ ಅವರು ನಮ್ಮ ಜೊತೆಗೆ ಚೆನ್ನಾಗಿರೋದು. ಕರೆಕ್ಟಾ? ವಿಷಯ ಸ್ವಲ್ಪ ಡೀಪಾಗಿ ಹೋಗ್ತಾ ಇದೆ, ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಆಮೇಲೆ ಸಿಂಪಲ್ ಆಗಿ ಕೂಡ ಅನಿಸುತ್ತೆ. ಆದರೆ ಈ ಒಂದು ಆಕ್ಟಿವಿಟಿ ಇದೆಯಲ್ಲ, ಅಷ್ಟೊಂದು ಸಿಂಪಲ್ ಅಲ್ಲ. ಈಗ ನಾವು ಯಾರ ಜೊತೆನಾದ್ರು ಕಾಫಿ ಟೀ ಕುತ್ಕೊಂಡ್ಬಿಟ್ಟು ಖುಷಿಯಾಗಿ ಕುಡಿಬೇಕಂದ್ರೆ ಅಲ್ಲಿ ರಿಲೇಷನ್ಶಿಪ್ಗಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು. ಕರೆಕ್ಟಾ? ಸ್ವಲ್ಪ ರಿಲೇಷನ್ಶಿಪ್ಗಳು ಉಲ್ಟಾ ಸೀದಾ ಆದರೂ ಈ ಒಂದು ಕಾಫಿ ಟೀ ಕುಡಿಯುವಂಥ ಆಕ್ಟಿವಿಟಿಗಿದೆ ಅಲ್ವಾ, ಟೈಮೇ ಸಿಕ್ಕೋದಿಲ್ಲ. ನಾವು ಅವರಿಗೆ ಸ್ವಲ್ಪ ರಿಲೇಷನ್ಶಿಪ್ ಏನಾದ್ರು ಹಾಳಾಯಿತು ಅಂತ ತಿಳ್ಕೊಂಬಿಡಿ, ಅವರಿಗೆ ನಾವು ಎಷ್ಟು ಸಾರ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ, ಬನ್ನಿ ಟೀ ಕುಡಿಯೋಣ, ಕುತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡೋಣ ಅಂತೇಳಿ. ಕರೆಕ್ಟಾ? ಈ ಸಂಬಂಧಗಳು ಹಾಳಾಗ್ಬಿಟ್ರೆ ಈ ಒಂದು ಕಾಫಿ ಟೀ ಕುಡಿಯುವಂಥ ಆಕ್ಟಿವಿಟಿನೇ ನಮ್ಮ ಲೈಫ್ನಲ್ಲಿ ಎಷ್ಟು ಕಷ್ಟ ಆಗ್ಬಿಡುತ್ತೆ. ಕರೆಕ್ಟಾ? ಇದು ಮೊದಲನೇ ಆಕ್ಟಿವಿಟಿ. ಎರಡನೇದು, ನಾವು ಬೆಳಗ್ಗೆ ಎದ್ದುಬಿಟ್ಟು ಕೆಲಸ ಮಾಡೋದಕ್ಕೆ ಹೋಗ್ತೀವಿ. ಕರೆಕ್ಟಾ? ಈಗ ಆಫೀಸ್ನಲ್ಲಿ ಹೋಗಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇದು ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಆದರೆ ಅದೇ ಕೆಲಸ ತಗೊಳ್ಳೋದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕಿರ್ತೀವಿ. ಕರೆಕ್ಟಾ? ಅದರಿಂದ ನಾವು ಮಾಡಿರುವಂಥ ನಮ್ಮದು ಎಜುಕೇಷನ್ನು, ನಮ್ಮ ಕ್ವಾಲಿಫಿಕೇಷನ್ನು, ನಮ್ಮ ಲೈಫ್ನಲ್ಲಿ ನಡೆದಿರುವಂಥ ಎಂತೆಂಥ ಘಟನೆಗಳು, ಆ ಎಲ್ಲ ಘಟನೆಗಳನ್ನು ನೀವು ತೊಗೊಂಡ್ಬಿಟ್ಟು ಒಂದು ಲೆಕ್ಕದಲ್ಲಿ ಕುತ್ಕೊಂಡ್ಬಿಟ್ಟು ಡಾಟಾನಲ್ಲಿ ಕುತ್ಕೊಂಡ್ಬಿಟ್ಟು ಬರೆದ್ರೆ, ಅಪ್ಪ ಏನಪ್ಪ ನಮ್ಮ ಲೈಫ್ ಇಷ್ಟೊಂದು ಚಾಲೆಂಜಿಂಗ್ ಆಗಿದೆ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರ. ಕರೆಕ್ಟಾ? ಅದೇ ನೀವು ಒಂದು ಸಿಂಪಲ್ಲು ಬೆಳಿಗ್ಗೆ ಎದ್ಬಿಟ್ಟು ಆಫೀಸ್ಗೆ ಹೋಗಿ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಈ ಒಂದು ಸಿಂಪಲ್ ಆಕ್ಟಿವಿಟಿಗೆ ಎಷ್ಟು ಬೆಲೆ ಇದೆ. ಕರೆಕ್ಟಾ? ಮೂರನೇದು, ನೀವು ಆಫೀಸಿಂದ ಮನೆಗೆ ಬರುವಾಗ ಗಾಡಿನಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತೀರಾ ಅಥವಾ ಹಿಂದೆ ಕುತ್ಕೊಂಡು ಬರ್ತೀರಾ. ಅಂದರೆ ಅದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಜರ್ನಿ ಆಗಿರುತ್ತೆ. ಯಾಕೆ ಗೊತ್ತಾ? ಈಗ ನೀವು ಗಾಡಿನಲ್ಲಿ ಬರ್ತಾ ಇದ್ದೀರಾ ಅಂದರೆ ಆ ಗಾಡಿನ ನೀವು ತೊಗೊಂಡಿರ್ತೀರಾ. ಕರೆಕ್ಟಾ? ಆ ಗಾಡಿ ತೊಗೊಳೋದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀರಾ. ಇನ್ನೊಂದು, ನೀವು ಅದೇ ಜರ್ನಿನಲ್ಲಿ ಬೇರೆ ಗಾಡಿನಲ್ಲಿ ಕೂಡ ಬರ್ತೀರಾ ಅಂದ್ರೂ ಕೂಡ ಅದು ಕೂಡ ಒಂದು ಮೆಮೊರಿನೇ. ಹೋಗುವಾಗ ಆ ಗಾಡಿನಲ್ಲಿ ನಾವು ಖುಷಿಯಾಗಿ ಸಂತೋಷದಿಂದ ಹೋಗ್ಬೇಕಲ್ವಾ, ಆ ಒಂದು ಆಕ್ಟಿವಿಟಿ ಕೂಡ ತುಂಬ ಇಂಪಾರ್ಟೆಂಟು. ಆ ಬರುವಂಥ ದಾರಿನಲ್ಲಿ ನೀವು ಸಂತೋಷವಾಗಿ ಬಂದು ಮನೆಗೆ ರೀಚ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಆಮೇಲೆ ಅದರಲ್ಲಿ ನೆಗೆಟಿವ್ ಆ್ಯಂಗಲ್ನ ನೀವೇನಾದ್ರು ಹುಡ್ಕೋದಕ್ಕೆ ಹೋದರೆ ಅದು ಎಷ್ಟು ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಕರೆಕ್ಟಾ? ನಾವು ಮಾಡುವಂಥ ಈ ಒಂದು ಜರ್ನಿ, ಆಫೀಸ್ಗೆ ಹೋಗಿ ಕೂತ್ಕೊಳ್ಳೋದು, ಕಾಫಿ ಟೀ ಕುಡಿಯೋದು, ಈ ಮೂರು ಆಕ್ಟಿವಿಟಿಗಳಿಗೆ ಎಷ್ಟು ಬೆಲೆ ಇದೆ. ಕರೆಕ್ಟಾ? ಎಷ್ಟೋ ಜನರು ಕೆಲಸಕ್ಕೆ ಹೋಗಿ ಮನೆಗೆ ಬರೋದಕ್ಕೆ ಅವ್ರಿಗೆ ಅವಕಾಶನೇ ಸಿಕ್ಕೋದಿಲ್ಲ. ಇನ್ನು ಎಷ್ಟೋ ಜನರು ಜೀವನ ಪೂರ್ತಿ ಮನೆಗೆ ಬರೋದಿಲ್ಲ. ಈ ಮೂರು ಸಿಂಪಲ್ ಆಕ್ಟಿವಿಟಿಗಳು ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸುತ್ತೆ. ಇದಕ್ಕೆ ಬೆಲೆ ಯಾರ ಕೈನಲ್ಲಿ ಕೊಟ್ಟೋದಕ್ಕಾಗೋದಿಲ್ಲ. ಕರೆಕ್ಟಾ? ಆ ಒಂದು ಸಂತೋಷವಾಗಿ ನೀವು ಮನೆಗೆ ರೀಚ್ ಆಗಬೇಕಲ್ವಾ, ಆ ಒಂದು ಮನಸ್ಥಿತಿ ಸಂತೋಷವಾಗಿ ಇರೋದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕಬೇಕು. ಕರೆಕ್ಟಾ? ಇದು ಕೇಳೋದಕ್ಕೆ ಒಂಥರ ವಿಚಿತ್ರ ಅನ್ನಿಸ್ಬಹುದು, ಆದರೆ ಇದರ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಒಂಟಿ ಯಾವಾಗ ಆಗ್ತೀರಾ ಅವಾಗ ಗೊತ್ತಾಗುತ್ತೆ. ಇನ್ನು ನಾಲ್ಕನೇದು, ನಿಮಗೆ ಒಂದು ದಿವಸ ರಜಾ ಸಿಕ್ಕಿರುತ್ತೆ, ಮನೆಯಲ್ಲಿ ಆರಾಮ್ ಮಾಡ್ತಾ ಇರ್ತೀರಾ. ಕರೆಕ್ಟಾ? ಆ ಒಂದು ಆಕ್ಟಿವಿಟಿ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ಅನಿಸುತ್ತೆ. ನಮಗೆ ರಜಾ ಸಿಕ್ಕಿದೆ, ಇದು ಆಗಾಗ ಸಿಗ್ತಾ ಇರುತ್ತೆ ಅಂತೇಳಿ. ಆದರೆ ಆ ರಜಾ ಸರಿಯಾದ ಟೈಮ್ಗೆ ಸಿಗ್ಬೇಕಲ್ವಾ. ಸರಿಯಾದ ಟೈಮ್ಗೆ ಸಿಕ್ಕಾಗ ಮನೆಯಲ್ಲಿರುವಂಥ ಜನರು ಸಿಗಬೇಕು. ಅಥವಾ ಎಷ್ಟೋ ಜನರ ಲೈಫ್ ಈ ಥರ ಆಗಿರುತ್ತೆ, ಅವರು ಮಾಡ್ತಾ ಇರುವಂಥ ಕೆಲಸದಿಂದ ರಜಾ ಸಿಕ್ಕಾಗ ಅವರ ಮನೆಯಲ್ಲಿ ಜನರೇ ಇರೋದಿಲ್ಲ. ಅಂದರೆ ಎಷ್ಟೋ ಜನರನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಅವರು ಇದಕ್ಕಿದ್ದಾಗೆ ಅವ್ರ ಲೈಫ್ ತುಂಬ ಒಂಟಿಯಾಗಿರುತ್ತೆ. ಜನರನ್ನು ಅವರು ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾ ಇರ್ತಾರೆ. ಇದು ಕೂಡ ಒಂಥರ ಮೋಸ್ಟ್ ಡೇಂಜರಸ್ ಕಾಂಪ್ಲಿಕೇಟೆಡ್ ಸೀನ್ ಆಗಿಬಿಡುತ್ತೆ.
ಇನ್ನು ನಾಲ್ಕನೇದು, ಇದು ನನ್ನ ಪ್ರಕಾರ ಆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕೆ ಗೊತ್ತಾ, ಈಗ ರಾತ್ರಿ ಆಗಿರುತ್ತೆ, ಎಷ್ಟೋ ಜನರಿಗೆ ರಾತ್ರಿ ಭಯ ಪಡ್ತಾ ಇರ್ತಾರೆ. ಪಡುವಾಗ ಒಬ್ಬರಲ್ಲ ಒಬ್ರು ಸಪೋರ್ಟ್ ನಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ. ಕರೆಕ್ಟಾ? ಈಗ ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಇರುವಂತ ಎಲ್ಲ ಜನರು ಯಾರು ಇಲ್ಲ, ಒಂಟಿಯಾಗಿದ್ದಾರೆ ಅಂತ ತಿಳ್ಕೊಳ್ಳಿ. ರಾತ್ರಿ ಅವರು ಒಂಟಿಯಾಗಿದ್ದಾರೆ, ಅವರು ಭಯ ಪಡ್ತಾ ಇರ್ತಾರೆ. ಆ ಕ್ಷಣದಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಓ ನನ್ನ ಜೊತೆನಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳು ಇದ್ದಿದ್ರೆ ನನಗೆ ಇಷ್ಟೊಂದು ಭಯ ಆಗ್ತಾ ಇರಲಿಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ. ಅಂದ್ರೆ ಬರೀ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂತಲ್ಲ, ಎಷ್ಟೋ ಸಮಯದಲ್ಲಿ ಅವ್ರ ಜೊತೆಯಲ್ಲಿ ಇರುವಂತ ಫ್ಯಾಮಿಲಿ ಮೆಂಬರ್ಸ್ಗಳು ಇರೋದೇ ಇಲ್ಲ. ಅಂದ್ರೆ ಇದ್ದಕ್ಕಿದ್ದಾಗೆ ಅವರ ಲೈಫ್ ಒಂಟಿಯಾಗಿರುತ್ತೆ, ಖಾಲಿಯಾಗಿರುತ್ತೆ. ನಾನು ಈಗ ಹೇಳಿದಂಥ ಈ 5 ಆಕ್ಟಿವಿಟಿಗಳು ಕೇಳೋದಕ್ಕೆ ಎಷ್ಟು ಸಿಂಪಲ್ ಆಗಿದ್ರು, ಸ್ವಲ್ಪ ನಾವು ಡೀಪ್ ಆಗಿ ಹೋಗಿ ಥಿಂಕ್ ಮಾಡಿದಾಗ ನಮ್ಮ ಲೈಫ್ನಲ್ಲಿ ನಾವು ಏನು ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ನಾವು ಗೆಸ್ ಮಾಡಿದ್ರೆ ನಮ್ಮ ಲೈಫು ಒಂಥರ ಸಿಕ್ಕಾಪಟ್ಟೆ ವಿಚಿತ್ರ ಅನ್ಸುತ್ತಲ್ವಾ.